ಸೋದರ ಸೋದರಿಯರೇ, ಬಹಳ ಸಂತೋಷ. ಒಂದಂತೂ ಸತ್ಯ, ಇವತ್ತು ಇಂಗ್ಲೀಷ್ನಲ್ಲಿ ಮಾತನಾಡಿದಂಥ ತಿರುಮಾರವರು ಒಂದು ವಿಶೇಷತೆಯನ್ನು ಹೊಂದಿರತಕ್ಕಂಥವರು. ಅವರ ಜೀವನ ಅಂಬೇಡ್ಕರ್ ಅವರ ತತ್ವಕ್ಕೆ ಬದ್ಧವಾಗಿದೆ ಅಂತ ಹೇಳೋದಕ್ಕೆ ಅವರ ಜೀವನವೇ ಸಾಕ್ಷಿ. ಅವರ ತತ್ವ ಏನಿದೆ, ವಿದ್ಯೆ, ಸಂಘಟನೆ, ಹೋರಾಟ, ಈ ಮೂರನ್ನು ಮಾಡಿರ್ತಕ್ಕಂಥವರು. ಆ ಮುಖೇನ ರಾಜ್ಯಕ್ಕೆ ಪ್ರಚಾರ ಆಗಿರ್ತಕ್ಕಂಥವರು ನಮ್ಮ MP ಅವರು. ಎಜುಕೇಷನ್, ಅವರ ಪಕ್ಷದಿಂದ ತಮಿಳುನಾಡಿನಲ್ಲಿ ಚೆನ್ನೈಯಲ್ಲಿ ಈ ಸಾಮಾಜಿಕ ನ್ಯಾಯಕ್ಕೆ ದುಡಿದಂಥ ಬಹುಜನರನ್ನು ಸನ್ಮಾನಿಸಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕರ್ನಾಟಕದಿಂದ ನಮ್ಮ ನಾಯಕರಾದಂಥ ಅವರಿಗೆ ಅಂಬೇಡ್ಕರ್ ಪ್ರಶಸ್ತಿಯನ್ನು ಕೊಡುವ ಮೂಲಕ ವಿಶೇಷವಾದಂಥ ಕಾರ್ಯಕ್ರಮ ಇಡೀ ತಮಿಳುನಾಡಿನ ಚೆನ್ನೈನಲ್ಲಿ ವಿಜೃಂಭಣೆಯಿಂದ ಮಾಡಿದಂಥ ಕೀರ್ತಿ ನಮ್ಮ MP ಅವರು ಸಲ್ಲುತ್ತೆ. ಅದಕ್ಕಾಗಿ ನಾನು ಕನ್ನಡ ಜನತೆಯ ಪರವಾಗಿ, ಆ ಹೋರಾಟದಲ್ಲಿರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ತಿರುಮಾರವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಏನಪ್ಪ ಅಂತ ಹೇಳಿದ್ರೆ, ಮಣಿ ಎಂಥವರು ಅಂತ ಹೇಳಿದ್ರೆ ಮುಂದೆ ಬರೋದಿಲ್ಲ, ಒಳ್ಳೆ ಕೆಲಸವನ್ನು ಮಾಡಿದ್ರು ಕೂಡ ಮುಂದೆ ಬರೋದಿಲ್ಲ. ಇವತ್ತು ಎಲ್ಲೆಂದ್ರೆ ಹುಡುಕ್ಬೇಕು ನಾವು. ಅವರ ಬರವಣಿಗೆಗಳನ್ನು ನೋಡಿದಾಗ ಇದೊಂದು ಪುಸ್ತಕ ಅಲ್ಲ, ಅನೇಕ ಪುಸ್ತಕಗಳನ್ನು ನಾನು ಸಿದ್ದರಾಮಯ್ಯನವ್ರ ಕೈಲಿ ಬಿಡುಗಡೆ ಮಾಡಿಸಿದ್ದೀನಿ. ನಮ್ಮ ಅವರ ಗುರುಗಳು ರವಿಯವರು ಕೂಡ ಇಲ್ಲೇ ಇದ್ದಾರೆ. ನಾವೆಲ್ಲ ಅವರಿಗೆ ಸಹಕಾರವನ್ನು ಕೊಡ್ತಾ ಇರ್ತೇವೆ. ಆದರೆ ಈ ರಾಜ್ಯದಲ್ಲೊಬ್ಬ ಎಲೆಮರೆಕಾಯಿ ಅಂತ ಕಾರ್ಯ ಮಾಡ್ತಕ್ಕಂಥ ಯಾರಾದರೂ ಇದ್ದರೆ ಅದು ನಮ್ಮ ಡಾಕ್ಟರ್ ಮಣಿಯವರು. ನಾವು ಅವರ ಅನೇಕ ಲೇಖನಗಳನ್ನು ನೋಡಿದ್ದೇವೆ. ನಮ್ಮಲ್ಲಿ ಯಾರೂ ಕೂಡ ಈ 10% ರಿಸರ್ವೇಷನ್ ಬಗ್ಗೆ ಮೊದಲನೇದಾಗಿ ರಾಜ್ಯಕ್ಕೆ ಪ್ರಚಾರವನ್ನು ಕೊಟ್ಟವರು ಯಾರನ್ನ ಇದ್ದರೆ, ಅದ್ರ ಬಗ್ಗೆ ಧ್ವನಿ ಎತ್ತಿದವರು ಯಾರನ್ನ ಇದ್ದರೆ ಅದು ಡಾಕ್ಟರ್ ಮಣಿಯವರು. ಅಂತ 10% EWS ಏನು ರಿಸರ್ವೇಷನ್ ಕೊಟ್ಟರು, ಅದರ ಅವಶ್ಯಕತೆ ಬಗ್ಗೆ ಅದು ಯಾವ ರೀತಿ ಆಯಿತು. ಒಂದೇ ದಿನ ಪಾರ್ಲಿಮೆಂಟಲ್ಲಿ ಪಾಸು, ಒಂದೇ ದಿವಸ ಇದರಲ್ಲಿ ರಾಜ್ಯಸಭೆಯಲ್ಲಿ ಪಾಸಾಗಿ ಆರ್ಡರ್ ತಂದಿದ್ದನ್ನ, ಯಾವ ಕಾನೂನಲ್ಲಿ ಇದ್ದಿರ್ತಕ್ಕಂಥ ಕಾನೂನನ್ನು ಮಾಡೋದನ್ನ ಧ್ವನಿ ಎತ್ತಿದ್ದ ನೋಡಿದಾಗ ಅವರಿಂದ ತುಮಲ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇವತ್ತು ಮಾತನಾಡಿದಂಥ ಎಲ್ಲರ ಅನಿಸಿಕೆ ಜಸ್ಟಿಸ್ರವರು ಮತ್ತು ನನಗೆ ಭಾಳ ಸಂತೋಷ ಏನಪ್ಪ ಅಂದರೆ, ಇಬ್ಬರು ಒಂದೇ ಲೈನ್ನಲ್ಲಿ ಇರ್ತಕ್ಕಂಥ ಅತಿಥಿಗಳು ಗೊತ್ತಿದ್ದಾರೆ. ಮಾನ್ಯ ತಿರುಮಾರನ್ರವರು ಏನು ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡೋರು ಅಥವಾ ಕಾನ್ಸ್ಟಿಟ್ಯೂಷನನ್ನು ಉಳಿಸ್ಬೇಕು ಅನ್ನೋ ರೀತಿ ಮಾತಾಡಿದ್ರು, ಆ ದೃಷ್ಟಿಯಲ್ಲಿ, ಆ ದಾರಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಯಾರಾದರೂ ಒಬ್ಬ ಅತ್ಯುತ್ತಮ ನಾಯಕರು ಅಂತ ಹೇಳಿದ್ರೆ ಅದು ಜಸ್ಟಿಸ್ ನಾಗಮೋಹನ್ ದಾಸರವರು. ಅವರ ಧ್ವನಿ ಯಾವತ್ತೂ ಕೂಡ ಈ ಒಂದು ಲೈನ್ನಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಅವ್ರು ಬರೆದಿರ್ತಕ್ಕಂಥ ಕಿರು ಹೊತ್ತಿಗೆ ಇವತ್ತು ಅದನ್ನೇ ಸಿದ್ದರಾಮಯ್ಯನವರು ಕೂಡ ಶಾಲೆಗಳಲ್ಲಿ ತರಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡಿ ಇವತ್ತು ಅದನ್ನು ಭಾಳ ಯಶಸ್ವಿಯಾಗಿ ನಾವೆಲ್ಲ ಅದನ್ನು ಅನುಸರಿಸ್ತಿದ್ದೇವೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸೋಕೆ ಇಷ್ಟಪಡ್ತೇನೆ. ಇವತ್ತು ನಾನು ಕೂಡ ಮೊದಲು ಪುರಸಭಾ ಸದಸ್ಯನಾದಾಗ ಗ್ರಾಮೀಣವಾಗಿ ಮಾಗಡಿ ಸುದ್ದಿ ಅಂತ ಒಂದು ಪತ್ರಿಕೆ ಪ್ರಾರಂಭ ಮಾಡಿದೆ. ನೋಡಿದೆ, ಕಷ್ಟ ನೋಡಿದೆ ಪತ್ರಿಕೆ ಬಗ್ಗೆ. ಈ ಕೆಲಸ ಬೇಡ ಅಂತ ಬಿಟ್ಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ನಡೆಸೋದು ಕಷ್ಟ, ಪ್ರಾರಂಭ ಮಾಡೋದು ಸುಲಭ, ನಡೆಸೋದು ಕಷ್ಟ. ಅದರಲ್ಲೂ ಯಾರು ನಡೆಸ್ತಾ ಇದ್ದಾರೆ ಅಂತ ನೋಡಿದಾಗ ಅವ್ರಿಗೆ ಸಪೋರ್ಟ್ ಕೊಡೋರು ಭಾಳ ಕಡಿಮೆ. ಆದರೆ ಇದನ್ನು ತಯಾರು ಮಾಡಿದಾರಲ್ಲ, ಇವತ್ತು ನಾನು ಮೊದಲನೇದಾಗಿ ರಾಜ್ಯದ ಮಾಧ್ಯಮ ಕ್ಷೇತ್ರದಲ್ಲಿ BK ರವಿ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅನೇಕ ಜನ ಶಿಷ್ಯರನ್ನು ತಯಾರು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಮಣಿಯವರು ಇವತ್ತೇನಾದರೂ ಈ ರಾಜ್ಯದಲ್ಲಿ ಒಗ್ಗೂಡಿಸೋದಕ್ಕೆ ಇಂಥ ಸಮಾವೇಶ ಮತ್ತು ಹಿಂದೆ ಒಂದು ಸಾರಿ ಸಿದ್ದರಾಮಯ್ಯನವರ ಮೂಲಕ ಈ ಸಮಾಜದ ಈ ಕಾರ್ಯ ಮಾಡ್ತಕ್ಕಂಥವ್ರಿಗೆ ಕಿಟ್ಟನ್ನು ಕೊಡಿಸಿದ್ವಿ, ಮಾಧ್ಯಮ ಕಿಟ್ಟನ್ನು ಕೊಡಿಸಿದ್ವಿ. ಅದು ಬೇರೆ ಯಾರೂ ಮಾಡಿರಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರೇ ಬರಬೇಕಾಯಿತು, ಮಣಿಯವರೇ ಅದಕ್ಕೆ ಸಹಕಾರ ಕೊಡಬೇಕಾಯಿತು. ನಮ್ಮ ಪ್ರಭಾಕರ್ ಅವರ ಸಹಕಾರದಿಂದ ಇವತ್ತು ರಾಜ್ಯದಲ್ಲಿ ಅವರು ಕೂಡ ನಾವು ಮಾಡಿದ್ವಿ ಅಂತಕ್ಕಂಥದ್ದನ್ನು ಹೇಳಿ, ನಿಜ ಮಾಧ್ಯಮ ನಡೆಸೋದು ಭಾಳ ಕಷ್ಟ ಇದೆ. ವಾರದ್ದು ಅಷ್ಟೇ, 15 ದಿವಸದ್ದು ಅಷ್ಟೇ, ತಿಂಗಳದ್ದು ಅಷ್ಟೇ. ಅದು ತರೋ ಅಷ್ಟೊತ್ತಿಗೆ ಎಷ್ಟು ಕಷ್ಟ ಇರುತ್ತೋ ಅದನ್ನು ನಡೆಸ್ಕೊಂಡು ಹೋಗೋದನ್ನು ನಿರಂತರವಾಗಿ ನಡೆಸೋದಂತೂ ತುಂಬಾ ಕಷ್ಟ. ಇಷ್ಟಿದ್ರೂ ಕೂಡ ಇಷ್ಟು ಜನ ಬಂದು ಇದನ್ನು ಉಳಿಸ್ತಾ ಇದ್ದೀರಲ್ಲ, ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನು ಹೇಳಿ ಇದು ಹೆಚ್ಚಿಗೆ ನಾನು ಮಾತನಾಡಿದೆ. ತಡವಾಗಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಒಂದಂತೂ ಸತ್ಯ, ಏನು ಅವರ ಚಿಂತೆ ಏನು, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ
ಹಿಂದುಳಿದ ವರ್ಗದವರಿಗೆ ಸಹಾಯ ಆಗಿರ್ತಕ್ಕಂಥವ್ರನ್ನ ಮತ್ತು ಅವ್ರ ನಾಯಕರನ್ನ ಗುರುತಿಸಿ ಪಿ ಸಿಂಗ್ ಅವರ ಬಗ್ಗೆ ಇವತ್ತು ಎಷ್ಟು ಜನಕ್ಕೆ ಭಾಳ ಜನಕ್ಕೆ ತಿಳುವಳಿಕೆ ಇಲ್ಲ ಅಂಥದನ್ನು ಅವರ ಹೆಸರಿನಲ್ಲಿ, ಅದರಲ್ಲೂ ರಾಜ್ಯದ ಪ್ರಮುಖ ಹೆಸರಾಂತ ಸಹ ಇವರಿಗೆ ಮಾಧ್ಯಮ ಮಿತ್ರರಿಗೆ ಆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತು ದೇವರಾಜ ಅರಸರ ಕಾಲದಲ್ಲಿ ನಾನೊಂದು ಇದನ್ನು ಓದಿದ್ದೆ, ಪ್ರಜಾವಾಣಿಯಲ್ಲಿ ಠಾಕೂರ್ ಅವರ ಕರ್ಪೂರಿ ಠಾಕೂರ್ ಅವರ ಬಗ್ಗೆ ಒಂದು ಲೇಖನ ಬಂದಿದ್ದನ್ನು ನಾನು ನೋಡಿದ್ದೆ. ಅವತ್ತು ನನಗೆ ಅನ್ನಿಸ್ತು, ಉತ್ತರ ಭಾರತದಲ್ಲೂ ಈ ಚಿತ್ರ ಇದೆಯಲ್ಲ ಅಂತಕ್ಕಂಥದ್ದನ್ನು ನೋಡಿದಾಗ ನಮಗೆಲ್ಲ ಮೊದಲನೇದಾಗಿ ಸಮಾಜದ ಚಿಂತನೆ ಬಂದಿದ್ದು ದೇವರಾಜ ಅರಸರವರಿಂದ. ಅಲ್ಲಿಂದ ಪ್ರಾರಂಭವಾಗಿ ಇವತ್ತು ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇರೋರು ಸಿದ್ದರಾಮಯ್ಯನವರು ಅಂತಕ್ಕಂಥ ಹೆಮ್ಮೆಯ ವಿಷಯವನ್ನು ಹೇಳಿ ಅವರು ಇವತ್ತು ಬರಬೇಕಾಗಿತ್ತು. ಕ್ಷಮೆ ಇರಲಿ, ವಿಧಾನಸಭೆ ನಡೀತಾ ಇರೋದ್ರಿಂದ ಅವರಲ್ಲಿ ಹೋಗಿರೋದ್ರಿಂದ ಬಂದಿಲ್ಲ. ಆದರೂ ಕೂಡ ನಾನು ಇವತ್ತು ನಮ್ಮ MP ಅವ್ರನ್ನ ಸಂಜೆ ನಾನು ಕೇಳ್ಕೊಂಡಿದ್ದೇನೆ, ಪ್ರಭಾಕರ್ ಅವ್ರನ್ನ. ಅವ್ರ ಪಾಪ ದೂರದಿಂದ ಬಂದಿದ್ದಾರೆ. ಅವ್ರು ಕೊಟ್ಟಂಥ ಸನ್ಮಾನ ಏನು ಚೆನ್ನೈನಲ್ಲಿ, ಅದರ ಪೂರಕವಾಗಿ ಇನ್ನೊಂದು ವಿಷಯ ಅವರು ಏನು ಚಿಂತನೆ ಇದೆ ಅಂದರೆ, ತುಳಿತಕ್ಕೆ ಒಳದ ಸಮಾಜಕ್ಕೆ ಸರ್ಕಾರದ ಒಂದು ಪಾತ್ರ ಅವ್ರದ್ದಿದೆ. ಅಲ್ಲಿ ಏನು ತಮಿಳುನಾಡಿನ ವಿಜಯೇಂದ್ರವರು ಅಧಿಕಾರ ಬರೋದಕ್ಕೆ ಪೂರಕವಾಗಿ ಸಹಕಾರ ಕೊಟ್ಟಿರೋರು. ಏನಾದರೂ ತಮಿಳುನಾಡು ಸರ್ಕಾರ ನಡೀತಾ ಇದ್ದರೆ ಅದಕ್ಕೆ ಪೂರಕವಾಗಿ ನಮ್ಮ MP ಅವರ ಬೆಂಬಲ ಇದೆ ಅಂತಕ್ಕಂಥದ್ದು ಕೂಡ ದಯವಿಟ್ಟು ಸುಳ್ಳೆ ಹೊಡಿಬೇಡಿ. ಸುಳ್ಳೆ ಹೊಡೆಯೋ ಸಭೆ ಅಲ್ಲ ಇದು. ನಾನು ಅಂದ್ಕೊಂಡಿದ್ದೀನಿ ಭಾಳ ಎಲ್ಲ ಪ್ರಬುದ್ಧವಾದ ಜನ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸುಳ್ಳೆ ಹೊಡೆದ್ರೆ ಸ್ವಲ್ಪ ಸಿಟ್ಟು ಬರುತ್ತೆ, ದಯವಿಟ್ಟು ಹೊಡಿಬೇಡಿ ಅಂತ ಕೇಳಿಕೊಂಡು ಎಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ಶುಭಾಶಯವನ್ನು ಹೇಳಿ ಒಂದು ಉತ್ತಮವಾದ ಕಾರ್ಯವನ್ನು ಮಣಿಯವರು ಮಾಡಿದ್ದಾರೆ. ಅವರೆಲ್ಲ ನನಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಅವರು ಚರ್ಚೆ ಮಾಡಿ ನಾನು ಬರೆಯೋಕ್ಕೆ ಕಷ್ಟ ಆದರೂ ಕೂಡ ಒಂದು ಅಂಕಣ ಬರೆಯೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ದೇನೆ. ಅದಕ್ಕೆ ಪ್ರೇರಣೆ ಯಾರಪ್ಪ ಅಂದರೆ ಡಾಕ್ಟರ್ ಬಳಿ ಅವರು. ಇವತ್ತು ನಾನು ಕೂಡ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಮಗೆ ಕಷ್ಟ, ರಾಜಕೀಯದಲ್ಲಿರೋರಿಗೆ ಈ ಬೈಕ್ ಸಿಕ್ಕಿದ್ರು ಬಿಡಲ್ಲ, ಚೇರ್ ಸಿಕ್ಕಿದ್ರು ಬಿಡಲ್ಲ. ಇಂಥ ಸಮಯದಲ್ಲಿ ಸಮಯನೂ ಸಿಗಲ್ಲ. ಇಂಥವರಲ್ಲಿ ನಾವು ಕೂಡ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕಾದ್ರೆ ನಮಗೆ ಸಹಾಯ ಬೇಕು. ಆ ದೃಷ್ಟಿಯಲ್ಲಿ ಮಣಿಯವರ ಸಹಕಾರ, ಅವ್ರಿಗೆ ಅಭಿನಂದನೆ ಸಲ್ಲಿಸಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ, ಈ ಅಭಿಮಾನಕ್ಕೆ ಪುರಸ್ಕೃತರಾದಂಥ ಎಲ್ಲರೂ ಕೂಡ ನನ್ನ ಆತ್ಮೀಯರೇ. ಒಬ್ಬರಲ್ಲ, ಕುಲಸೇವರಿಂದ ಹಿಡಿದು ಇರ್ತಕ್ಕಂಥ ಹಿರಿಯ ಪತ್ರಕರ್ತರು ಎಲ್ಲರೂ ಕೂಡ ನಮ್ಮ ಒಡನಾಡಿಗಳು. ಯಾಕೆಂದರೆ ಒಂದಲ್ಲ ಒಂದು ರೀತಿ ಏನು ಈ ಸಮಾಜದ ಚಿಂತನೆ ಇದೆ, ಸೊ ಇದನ್ನು ನಾವು ಎಲ್ಲ ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದು. ಮತ್ತು ಈ ಸಂಘಟನೆಯ ಹೋರಾಟಕ್ಕೆ ಒಂದಲ್ಲ ಒಂದು ಧ್ವನಿ ಕೊಟ್ಟಂಥ ಆ ಧ್ವನಿಗೆ ಇವತ್ತು ಪುರಸ್ಕಾರ ಸಿಗ್ತಾ ಇರ್ತಕ್ಕಂಥದ್ದಕ್ಕೆ ಧನ್ಯವಾದಗಳನ್ನು ಹೇಳಿ, ಅದರಲ್ಲೂ ಇಂಥ ಇಬ್ಬರು ಮಹಾನ್ ನಾಯಕರ ಮುಖೇನ ಕೊಡಿಸ್ತಾ ಇರೋದಕ್ಕೆ ಅವ್ರಿಗೆ ಅಭಿನಂದನೆ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.